ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, 12 ಈ ಒಂದು ನಂಬರ್ ತುಂಬಾ ಒಂದು ವಿಶೇಷವಾದಂಥ ಒಂದು ನಂಬರ್ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವಿಡಿಯೋ ನಿಮಗೆ ತಲುಪಿದೆ ಅಂತ ಹೇಳಿದ್ರೆ ನಿಮಗೆ ಇದು ಒಂದು ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಒಂದು ದೊಡ್ಡ ಒಂದು ಸಂದೇಶ ಅಂತಲೇ ನೀವು ಅಂದ್ಕೊಬೋದು. ವಿಶೇಷವಾಗಿ ಅದರಲ್ಲೂ ಕೂಡ ನೀವು ನೋಡುವಂಥ ಒಂದು ಟೈಮಿಂಗ್ಸು ಅಂದರೆ ಇವಾಗ ನಾನು ಈ ಒಂದು ವೀಡಿಯೋನ 11:11ಕ್ಕೆ ನಾನು ಪೋಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ 12:12ಕ್ಕೆ ನಿಮಗೆ ವಿಡಿಯೋ ಕಾಣ್ತಿದೆ ಅಂತಂದರೆ ಇನ್ನೂ ಕೂಡ ಅದೃಷ್ಟ ಅಂತಲೇ ಹೇಳ್ಬೋದು. ಭಾಳ ಒಂದು ದೊಡ್ಡ ಒಂದು ಸರ್ಪ್ರೈಸ್ ಅನ್ನೋದು ನಿಮಗೆ ಯೂನಿವರ್ಸ್ ಕಡೆಯಿಂದ ಕಾದಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಒಂದು ಟೈಮಿಂಗ್ಸು ವಿಶೇಷವಾಗಿ ಕಂಪ್ಲೀಟಾಗಿ ಆ್ಯಡ್ ಮಾಡಿದಾಗ ನಂಬರ್ 6 ಬಂದರೆ 6 ಬಂದರೆ 12 ಅಂದರೆ 3 + 3 6 ಆಗುತ್ತೆ. ಅದೇ ಥರ ನಿಮಗೆ ಬೇರೆ ಯಾವುದೇ ಟೈಮಲ್ಲಿ ನಿಮಗೆ ಬಂದು 12 ಬಿಟ್ಟು ಬೇರೆ ಟೈಮಿಂಗ್ಸಲ್ಲೂ ಬಂತು ಅಂತಂದ್ರೆ ಅಂದರೂ ಕೂಡ ಅದನ್ನು ಆ್ಯಡ್ ಮಾಡಿದಾಗ ಎಲ್ಲ ಕೂಡ ಆ್ಯಡ್ ಮಾಡಿದಾಗ ಇವಾಗ 11 ಬಂತು ಅಂತಂದರೆ 2 ಆಗುತ್ತೆ. ಅದೇ ರೀತಿ 11 ಬಂತು ಅಂದರೆ ಟೋಟಲ್ 4 ಆಗುತ್ತೆ. ಇದೇ ಥರ ನಿಮಗೆ 1:55 ಬಂತು ಅಂತ ಅಂದ್ಕೊಳ್ಳಿ, ಇಲ್ಲಿ ಡಬಲ್ ನಂಬರ್ ಬರುತ್ತೆ. ಆವಾಗ 5 + 5 10 ಆಗುತ್ತೆ, 10 + 1 11 ಆಗುತ್ತೆ. 11ನ್ನು ಮತ್ತೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಫೈನಲ್ ನಂಬರ್ ಏನು ಬರುತ್ತೆ, ಸಿಂಗಲ್ ಡಿಜಿಟ್ ಏನು ಬರುತ್ತೆ, ಅದು ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ನಂಬರ್ ನಿಮಗೆ 6 ಬಂತು ಅಂತಂದರೆ ತುಂಬಾ ಒಂದು ಅದೃಷ್ಟ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ನಂಬರ್ ಈ ಒಂದು 12 ಅಂದರೆ 12 ಈ ಒಂದು ನಂಬರ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಒಂದು ವಿಶೇಷವಾದಂತಹ ನಂಬರ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಿಮಗೆ ಪದೇ ನಿಮಗೆ ಕಾಣಿಸ್ತಾ ಇದೆ ಈ ಒಂದು ನಂಬರ್ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮಗೆ ಏನೋ ಒಂದು ದೊಡ್ಡ ಒಂದು ಸಂದೇಶ ಅಥವಾ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಏನೋ ಒಂದು ವಿಶೇಷವಾದಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಒಂದು ಸಂದೇಶ ಅಂತ ಹೇಳ್ಬೋದು. ಇದರಲ್ಲಿ ಇನ್ನಷ್ಟು ಸಾಕಷ್ಟು ಸಂದೇಶಗಳಿದ್ದಾವೆ. ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಈ ಒಂದು ವಿಡಿಯೋನ ಯಾವ ಟೈಮಿಂಗ್ಸಲ್ಲಿ ನೋಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ಈ ಒಂದು 12 ಒಂದು ಸಂದೇಶ ಏನು, ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಗ್ತಿರುವಂಥ ಒಂದು ಸಂದೇಶ ಏನು, ಮೊದಲನೇದಾಗಿ ಇದನ್ನು ಹೇಳಬೇಕು ಅಂತಂದರೆ 1 ಅನ್ನೋದು ಯಾವುದನ್ನು ಸೂಚಿಸುತ್ತೆ ಅಂದರೆ ಹೊಸ ಆರಂಭ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಒಂದು ನಂಬರ್ ಅಂತಲೇ ಹೇಳ್ಬೋದು. 2 ಅಂದಾಗ ನಿಮ್ಗೇನಪ್ಪ ಆಗುತ್ತೆ ಅಂದರೆ ಯಾವುದೋ ಒಂದು ಕೆಟ್ಟ ಘಟನೆಗಳು ನಿಮಗೆ ಸದ್ಯದಲ್ಲಿ ಅಂದರೆ ಈ ಒಂದು ರೀಸೆಂಟಾಗಿ ನಡೆದಿರುತ್ತೆ, ಇದರಿಂದ ನೀವು ಕಲಿಯುವಂಥ ಒಂದು ಪಾಠ ಏನಿದೆ ಮುಂಬರುವಂಥ ದಿನಗಳಲ್ಲಿ ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಏನಂತಾರೆ ಚೇಂಜಸನ್ನು ತರುತ್ತೆ, ಅದು ನಿಮಗೆ ಈ ಒಂದು ಎರಡು ಅಂಕ ಏನಿದೆ ಅದು ನಿಮಗೆ ಸೂಚಿಸುತ್ತೆ. ಅದರಲ್ಲೂ ಕೂಡ 12 ಅಂದಾಗ ನಿಮಗೆ ಇದು ರಿಪೀಟೆಡ್ ನಂಬರ್ಸ್ ಆಗಿರೋದ್ರಿಂದ
ಸಾಕಷ್ಟು ಒಳ್ಳೆಯ ಒಂದು ನಿಮಗೆ ಒಂದು ಯಾವುದೋ ಒಂದು ಹೊಸ ಆರಂಭ ಅನ್ನೋದನ್ನ ಒಂದು ಸೂಚಿಸುತ್ತೆ. ಇದರ ಜೊತೆಗೆ ಹಳೆಯದಾಗಿ ನೀವೇನು ತೊಂದರೆಗಳನ್ನ ಅನುಭವಿಸಿರ್ತೀರ, ನಿಮ್ಮ ಜೀವನದಲ್ಲಿ ಏನು ಪಾಠಗಳನ್ನ ಕಲ್ತಿರ್ತೀರ, ಒಂದು ಅನುಭವದಿಂದ ನೀವೇನು ಕಲ್ತಿರ್ತೀರಲ್ಲ, ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಪಾಠವನ್ನು ಕಲ್ತ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ನ ಮಾಡಿಕೊಂಡು ಅದರಿಂದ ನಿಮಗೆ ಲಾಭಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಇದು ಭಾಳನೇ ಒಂದು ವಿಶೇಷವಾದಂಥ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಯೂನಿವರ್ಸ್ ನಿಮಗೆ ಹೇಳ್ತಿರೋದು ಅದೇ. ಹಳ್ಳೇದಾದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆ, ಸದ್ಯದಲ್ಲಿ ಏನಾದರೂ ಒಂದು ತೊಂದರೆಗಳಾಗಿದೆ, ಏನೋ ಒಂದು ಕಷ್ಟಗಳನ್ನ ನೀವು ಅನುಭವಿಸಿರ್ತೀರ ರೀಸೆಂಟಾಗಿ ಅಂತಂದರೆ, ನಿಮ್ಮ ಒಂದು ಹೊಸ ಅಧ್ಯಾಯ ಏನಿದೆ ಅದು ಸದ್ಯದಲ್ಲೇ ಆರಂಭ ಆಗುತ್ತೆ. ಅದಕ್ಕೆ ನೀವು ಕೆಲವು ದಿನಗಳು ಅಥವಾ ಕೆಲವು ಹಾದಿಗಳನ್ನ ನೀವು ದಾಟಬೇಕಾಗತ್ತೆ ಅನ್ನುವಂಥ ಒಂದು ಸಂದೇಶವನ್ನು ನಿಮಗೆ ಯೂನಿವರ್ಸ್ ನಿಮಗೆ ಸಾರಿ ಹೇಳ್ತಾ ಇದೆ ಅಂತ ಹೇಳ್ಬೋದು. ಇದನ್ನು ನೀವು ಕರೆಕ್ಟಾಗಿ ನೆನಪಿಡ್ಕೊಂಡು ಕರೆಕ್ಟಾಗಿ ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಯಾವುದು ದುಡುಕಿ ನಿರ್ಧಾರ ತಗೊಳ್ಳೋಕ್ಕೆ ಹೋಗಬಾರ್ದು. ನಿಮಗೆ ಕೆಲವೊಂದು ಸಂಕೇತಗಳು ಅನ್ನೋದು ದೇವರು ಕೊಡ್ತಾರೆ ಅಥವಾ ಯೂನಿವರ್ಸ್ ನಿಮಗೆ ಕೊಡ್ತಾರೆ, ಅದರ ಪ್ರಕಾರ ನೀವು ನಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ಒಂದು 12 ಅನ್ನೋ ನಂಬರು ನೀವು ಟೈಮಲ್ಲಿ ಆಗಿರಲಿ ಅಥವಾ ಕ್ಯಾಲೆಂಡ್ರಲ್ಲಾಗಿರಲಿ ಅಥವಾ ಎಲ್ಲೋ ನೀವು ಹೋಗಿದ್ದ ಕಡೆ ಎಲ್ಲ ನಿಮಗೆ 12 ಅನ್ನೋದು ಜಾಸ್ತಿ ಕಾಣ್ತದೆ ಅಂತಂದರೆ ಯೂನಿವರ್ಸ್ ನಿಮಗೆ ಯಾವೆಲ್ಲ ಬದಲಾವಣೆಗಳನ್ನ ಕೊಡ್ಬೋದು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಮೊದಲನೇದಾಗಿ ಹಳೆಯ ದುಃಖಗಳು ಏನೇನಿತ್ತು, ನಿಮಗೆ ತೊಂದರೆಗಳಿತ್ತು, ನಾನು ಮುಂಚೆನೇ ಹೇಳ್ದಾಗಿ ಅವೆಲ್ಲ ನಿಧಾನಕ್ಕೆ, ತುಂಬ ನಮಗೆ ನಾಳೆನೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ನಿಧಾನಕ್ಕೆ ನಿಮಗೆ ಅದು ದೂರ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಹೊಸ ಅವಕಾಶಗಳು ಅಚಾನಕ್ಕಾಗಿ ಸಿಗುತ್ತೆ ಅಂತ ಇದೆ. ಅಚಾನಕ್ಕಾಗಿ ಸಿಗುತ್ತೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂಥರ ಸರ್ಪ್ರೈಸ್ ಥರ ನಿಮಗೆ ಸಿಗುತ್ತೆ ಒಂದು ಹೊಸ ಅವಕಾಶ ಅಂತಲೇ ಹೇಳ್ಬೋದು. ಪ್ರೀತಿ ಮತ್ತು ಸಮಾಧಾನ ಹೆಚ್ಚುತ್ತದೆ. ಅಂದರೆ ನಿಮ್ಮ ಒಂದು ಆತ್ಮಕ್ಕೆ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ, ಅಥವಾ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಸೆಲ್ಫ್ ಲವ್ ಅಂತ ಏನು ಹೇಳ್ತಾರೆ ಅದು ನಿಮಗೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಒಂದು ಸುಧಾರಿಸುತ್ತೆ ಅಂತ ಕೂಡ ಇದೆ. ಇದರ ಅರ್ಥ ನಿಮಗೆ ಗೊತ್ತಿರ್ಬೋದು, ಯಾವುದಾದ್ರೊಂದು ಫೈನಾನ್ಷಿಯಲ್ ನಿಮ್ಮ ಜೀವನದಲ್ಲಿ ಕೆಲಸಗಳು ಒಳ್ಳೆಯದಾಗ್ತಿದೆ ಅಥವಾ ಎಲ್ಲ ಒಳ್ಳೆಯದಾಗ್ತಿದೆ ಅಂತಂದಾಗ ಆಬ್ವಿಯಸ್ ಆಗಿ ನಿಮಗೆ ಹಣಕಾಸಿನ ಒಂದು ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ. ಅದೇ ಇಲ್ಲಿ ಕೂಡ ಆಗ್ತಾಯಿದೆ. ಇದರ ಜೊತೆಗೆ ನಿಮಗೆ ಈ ಒಂದು ಕೆಲವೊಂದು ದಿನಗಳಲ್ಲಿ ಇದೆಲ್ಲ ಆಗಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಮನಃಶಾಂತಿ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮನಃಶಾಂತಿ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ ಅಷ್ಟು ಈಸಿಯಾಗಿ, ನಿಮಗೆ ಅದು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇದರಿಂದ ಇದು ಕೂಡ ಒಂದು ಒಳ್ಳೆಯ ವಿಷಯ ನಿಮಗೆ. ಇನ್ನು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ತುಂಬ ಜನಕ್ಕೆ ಈ ಒಂದು ವಿಷಯದ ಮೇಲೆ ನಂಬಿಕೆ ಇರಲ್ಲ. ನಮಗೆ ಕಮೆಂಟ್ ಕೂಡ ಹಾಕ್ತಾರೆ ಇದೆಲ್ಲ ನಿಜಾನ ಸುಳ್ಳ ಅಂತ. ತುಂಬ ಸತಿ ಏನಾಗುತ್ತೆ ಅಂದರೆ, ನಮಗೆ ನಂಬಿಕೆ ಇಲ್ದಿದ್ದಾಗ ಅಥವಾ ಡೌಟಲ್ಲಿ ಏನೋ ಒಂದು ಕೆಲಸಗಳನ್ನ ಮಾಡ್ತಿದ್ದೀವಿ ಅಂತಂದರೆ, ಆ ಒಂದು ಕೆಲಸದಿಂದ ನಿಮಗೆ ಏನು ಫಲಗಳು ಸಿಗಬೇಕು ಅದು ನಿಮಗೆ ಖಂಡಿತವಾಗಿ ಸಿಗಲ್ಲ. ಇದರಲ್ಲೂ ಅಷ್ಟೇ, ನಿಮಗೆ ನಂಬಿಕೆ ಇರಬೇಕು, ಹಾಗೆ ನೀವು ಅದ್ರ ಮೇಲೆ ಕೆಲಸ ಮಾಡಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡು ಅಯ್ಯೋ ಯಾವುದೊಂದು ಆಸೆ ಇಡಿರುತ್ತೆ, ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಖಂಡಿತವಾಗಿಯೂ ಆಗಲ್ಲ. ವಿಶೇಷವಾಗಿ ಈ ಒಂದು ಯೂನಿವರ್ಸ್ನ ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಬೇಕು ಅಂತ ಇದ್ದರೆ, ಇದರಿಂದ ನಿಮಗೆ ಒಳ್ಳೆಯದಾಗಬೇಕು, ನೀವು ನಿಮ್ಮ ಆಸೆಗಳು ಅಥವಾ ನಿಮ್ಮ ಯಾವುದಾದ್ರು ಒಂದು ಇಚ್ಛೆ ಈಡೇರಬೇಕು ಅಂತಿದ್ದರೆ, ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಾನು ಮುಂಚೆನೂ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದು ಬಿಳಿ ಹಾಳೆಯನ್ನು ತೊಗೊಬೇಕಾಗತ್ತೆ. ಈ ಒಂದು ಬಿಳಿ ಹಾಳೆಯಲ್ಲಿ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನೀವು ಬರಿಬೇಕಾಗತ್ತೆ. ಎಷ್ಟು ಬಾರಿ ಆದರೂ ಬರ್ಕೊಳ್ಳಿ. ಸ್ಪೆಷಲ್ಲಾಗಿ ಕೆಲವೊಬ್ಬರು 111 ಬಾರಿ ಬರೀತಾರೆ ಅಥವಾ 11 ಬಾರಿ ಬರೀತಾರೆ. ನಿಮಗೆ ಜಾಸ್ತಿ ಆಗಲಿಲ್ಲ, ಸಮಯ ಜಾಸ್ತಿ ಇಲ್ಲ ಅಂತಂದರೆ 11 ಬಾರಿ ನೀವು ಪ್ರತಿದಿನ ಬರ್ಕೊಂಡು ಬನ್ನಿ. ಇದರಿಂದ ಕೂಡ ನಿಮಗೆ ಸಾಕಷ್ಟು ಬೇಗ ನಿಮ್ಮ ಒಂದು ಇಚ್ಛೆ ಅನ್ನೋದು ಅಥವಾ ನಿಮ್ಮ ಒಂದು ಜೀವನದಲ್ಲಿ ಇರುವಂತಹ ಕಷ್ಟಗಳು ಅನ್ನೋದೇನಿರುತ್ತೆ, ಕೆಲವೊಂದು ವಿಷಯಗಳಲ್ಲಿ ಕಷ್ಟಗಳು ಅನ್ನೋದು ಎಲ್ಲರಿಗೂ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಂಥ ಒಂದು ಕಷ್ಟಗಳಿದೆ ಅದರಲ್ಲಿ ನಿಮಗೆ ಆ ಒಂದು ಕಷ್ಟಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ತಲೆಯಲ್ಲಿ ಏನಪ್ಪ ಅಂದರೆ, ನನಗೆ ಯೂನಿವರ್ಸ್ ಆಗಲೇ ಕೊಟ್ಟುಬಿಟ್ಟಿದ್ದಾನೆ, ಆ ಒಂದು ನಿಮ್ಮ ಒಂದು ಇಚ್ಛೆ ಏನಿದೆ ಅದು ಆಗೋಗ್ಬಿಟ್ಟಿದೆ ಅಂತ ನೀವು ತಲೆಯಲ್ಲಿ ಸ್ಟೋರ್ ಮಾಡ್ಕೊಬೇಕಾಗತ್ತೆ. ಇದನ್ನು ಸ್ವಲ್ಪ ಕಷ್ಟ, ಇದು ನಿಮಗೆ ಅಷ್ಟು ಈಸಿ ಇರೋದಿಲ್ಲ. ಆ ಥರ ನೀವು ಅಂದ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಆ ಥರ ನೀವು ಟ್ರೈನ್ ಮಾಡಬೇಕಾಗತ್ತೆ, ನಿಮ್ಮ ತಲೆಗೆ ನೀವು ಆ ಥರ ಟ್ರೈನ್ ಮಾಡಬೇಕಾಗತ್ತೆ. ಇದಾಗೋಗಿದೆ, ಈ ಒಂದು ಆಸೆ ಈಡೇರಿದೆ ಅಂತ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಆದಷ್ಟು ಬೇಗ ಯೂನಿವರ್ಸ್ ಅನ್ನೋದು ಆ ಒಂದು ಎನರ್ಜಿಯನ್ನು, ಆ ಒಂದು ಇಚ್ಛೆಯನ್ನು ನಿಮಗೆ ಈಡೇರಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಇದು ಈ ಒಂದು ಯೂನಿವರ್ಸ್ನ ವಿಶೇಷತೆ, ನಿಮಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು. ಸೊ ಹಾಗಾಗಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟಲ್ಲೂ ಕೂಡ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಕಮೆಂಟ್ ಮಾಡ್ಬೋದು.
ಅಥವಾ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ತೀನಿ ಅಂತ ನೀವು ಕಮೆಂಟ್ ಮಾಡ್ಬೋದು. ಇನ್ನು ನಿಮಗೆ ವೀಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿ ಅಥವಾ 12 ಅಂತ ಹಾಕಿ, ಅಥವಾ ಯಾವೊಂದು ಟೈಮಲ್ಲಿ ನೀವು ಈ ಒಂದು ವೀಡಿಯೋನ ನೋಡ್ತಿದ್ದೀರಾ ಅದನ್ನು ಕೂಡ ನೀವು ಕಮೆಂಟನ್ನು ಹಾಕ್ಬೋದು. ಹಾಗೆ ವಿಶೇಷವಾಗಿ ಈ ಒಂದು ಎನರ್ಜಿ ನಿಮಗೇನು ಸಿಕ್ಕಿದೆ ಅದನ್ನು ಕ್ಲೇಮ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಾಗಿ ಆದಷ್ಟು ಶೇರ್ ಕೂಡ ಮಾಡಿ, ಇದನ್ನು ಇನ್ನಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.